ನಮಸ್ಕಾರ ಗುರು ಎಲ್ಲರಿಗೂ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ವೆರಿ ಗುಡ್ ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮಾಡೋಕ್ಕೆ ಬಂದೆ. ಇವತ್ತು ರೆಸ್ಟ್ ಡೇ, ಇವತ್ತು ಆ್ಯಕ್ಟಿವ್ ರೆಸ್ಟ್ ಡೇ. ವರ್ಕೌಟ್ ಏನೂ ಇಲ್ಲ. ನೆನ್ನೆ 2 ಸೆಷನ್ ಮಾಡಿದ್ನಲ್ವಾ ವರ್ಕೌಟು. ಮಾರ್ನಿಂಗು ಲೋವರ್ ಪೋಸ್ಟೀರಿಯರ್ ಚೈನು ಮತ್ತು ಅಬ್ಡಾಮಿನಲ್ ಮಸಲ್ಲು. ಅದಾದಮೇಲೆ ಸೆಕೆಂಡ್ ವರ್ಕೌಟ್ ಬಂದ್ಬಿಟ್ಟು ಬ್ಯಾಕ್ ವರ್ಕೌಟ್ ಮಾಡಿದೆ. ಇನ್ಮೇಲಿಂದ 2 ಸರಿ ಟ್ರೈನ್ ಮಾಡ್ತೀನಿ. ಪ್ರಾಪರಾಗಿ ಪ್ರತಿ ಮಸಲ್ ಗ್ರೂಪ್ನೂ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡ್ತೀನಿ, ಯಾಕಂದರೆ ಬೆಟರ್ ಕಂಡೀಷ್ನಿಂಗ್ ಅಚೀವ್ ಮಾಡ್ಬೋದು. ಅದಾದಮೇಲೆ ಒಂದೇ ಈಗ ಪುಷ್ ಡೇ ದಿನ ಮತ್ತು ಫುಲ್ ಡೇ ದಿನ ಮತ್ತು ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಪ್ರತಿ ಮಸಲ್ನು. ಅದಕ್ಕೋಸ್ಕರ ಈಗ ಟೈಮ್ ಇರೋದ್ರಿಂದ ಪ್ರಾಪರ್ ವಾಲ್ಯೂಮು ಕಡಿಮೆ ಆಗುತ್ತೆ. ಎನರ್ಜಿ ಲೆವೆಲ್ ಸ್ವಲ್ಪ ಲೋ ಇರೋದ್ರಿಂದ ವಾಲ್ಯೂಮು ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು. ಮಾರ್ನಿಂಗ್ ಒಂದು ಮಸಲ್ಲು ಮತ್ತು ಈವ್ನಿಂಗ್ ಒಂದು ಮಸಲ್ಲು. ಅದಾದಮೇಲೆ 2 ಸರಿ ಫ್ರೀಕ್ವೆನ್ಸಿ ಹಿಟ್ ಮಾಡ್ದಂಗೆ ಆಗುತ್ತೆ. ಅದಾದಮೇಲೆ ನೆನ್ನೆ ಸಂಜೆ ಮಾಡಿದ ವರ್ಕೌಟು ಬ್ಯಾಕ್ ವರ್ಕೌಟು ಎಕ್ಸಸೈಸ್ ವೇರಿಯೇಷನ್ಸ್ ಪೋಸ್ಟ್ ಮಾಡಿಲ್ಲ. ಸೇಮ್ ಎಕ್ಸಸೈಸ್ ವೇರಿಯೇಷನ್ಸೇ. ಯಾವಾಗೂ ಏನು ಎಕ್ಸಸೈಸ್ ವೇರಿಯೇಷನ್ ಫುಲ್ ವರ್ಕೌಟ್ ದಿನ ಯಾವ ಎಕ್ಸಸೈಸ್ ವೇರಿಯೇಷನ್ ಮಾಡ್ತಿದ್ನೋ ಅದೇ ಎಕ್ಸಸೈಸ್ ವೇರಿಯೇಷನ್ನೇ. ಪುಲ್ ಓವರು ಮತ್ತು ಕೇಬಲ್ ಲ್ಯಾಟ್ ಪುಲ್ ಡೌನು ಮತ್ತು ಪ್ರೋನೇಟೆಡ್ಡು ಸೀಟೆಡ್ ಕೇಬಲ್ ಬಾರ್ ರೋಯಿಂಗು, ಸುಪೈನೇಟೆಡ್ ಗ್ರಿಪ್ಪು. ಅದಾದಮೇಲೆ 2 ಪ್ರೋನೇಟೆಡು ಮತ್ತು ಸುಪೈನೇಟೆಡ್ ಗ್ರಿಪ್ಪು ಮತ್ತು ಸೀಟೆಡ್ ಕ್ಲೋಸ್ ಗ್ರಿಪ್ಪು ರೋಯಿಂಗು. ಅದಾದಮೇಲೆ ಅಷ್ಟೇ. ಎಕ್ಸಸೈಸ್ ವೇರಿಯೇಷನ್ಸ್ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ, ಅದರಲ್ಲೇ ಡ್ರಾಪ್ ಸೆಟ್ಟು ಕಾಂಬಿನೇಷನ್ ಸೆಟ್ಸು ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ. ಮೈನಾಗಿ ಈಗ ಒಂದೊಳ್ಳೆ ಸ್ಟ್ರೈಯೇಷನ್ಸು ಪ್ರಾಪರ್ ಕಂಡೀಷ್ನಿಂಗು ಅಚೀವ್ ಮಾಡಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಫೈಬರ್ಸ್ ಎಲ್ಲ ಕ್ಲೀನಾಗಿ ವಿಸಿಬಲ್ ಆಗಬೇಕು ಅಂದರೆ ಡ್ರಾಪ್ ಸೆಟ್ಟು ಕಾಂಬಿನೇಷನ್ ಸೆಟ್ಸು ಸಖತ್ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈಗ ಫುಲ್ ವರ್ಕೌಟ್ ದಿನ ಮತ್ತು ಪುಷ್ ವರ್ಕೌಟ್ ದಿನ ಎಲ್ಲ ಪ್ರತಿ ಮಸಲ್ಗೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಡ್ರಾಪ್ ಸೆಟ್ಟು ಮತ್ತು ಕಾಂಬಿನೇಷನ್ ಸೆಟ್ಟು ಒಂದು ಮಸಲ್ ಗ್ರೂಪ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೊಂದು ಮಸಲ್ ಗ್ರೂಪ್ ಸಖತ್ ಟಯರ್ಡ್ ಆಗೋಗಿರ್ತೀವಿ. ಅದಕ್ಕೋಸ್ಕರ ಈಗ ಒಂದೇ ಮಸಲ್ ಗ್ರೂಪ್ ಟ್ರೈನ್ ಮಾಡೋದ್ರಿಂದ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು, ನೆನ್ನೆ ಹೇಳ್ದಂಗೆ ನಾನು. ಅದಾದಮೇಲೆ ಇವತ್ತಿಗೆ ಕಾರ್ಡಿಯೋ ಮುಗಿಸ್ಕೊಂಡೆ. ಈಗ ಕಾರ್ಡಿಯೋ ಮುಗಿಸ್ಕೊಂಡು ನಾಳೆ ಮಾರ್ನಿಂಗು ಚೆಸ್ಟ್ ವರ್ಕೌಟ್ ಇರುತ್ತೆ. ಅದಾದಮೇಲೆ ಈವ್ನಿಂಗ್ ಬಂದ್ಬಿಟ್ಟು ಶೋಲ್ಡರ್ ವರ್ಕೌಟ್ ಇರುತ್ತೆ. ಕ್ಲೀನಾಗಿ ಪ್ರತಿ ಫೈಬರ್ಸ್ನು ಚೆಸ್ಟ್ ಫೈಬರ್ಸ್ನು ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಅದು ನಂದು ಸ್ವಲ್ಪ ವೀಕ್ ಇರೋದ್ರಿಂದ ಕ್ಲೀನಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು ವೀಕರ್ ಪಾರ್ಟ್ಗೆ. ಅದಾದಮೇಲೆ ಶೋಲ್ಡರು ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು. ಅದಕ್ಕೋಸ್ಕರ ಅದಾದಮೇಲೆ ಮಾರ್ನಿಂಗು ಸೆಷನ್ಸ್ ಇದ್ದಾಗ ಅಬ್ಡಾಮಿನಲ್ ಮಸಲ್ನು ಕ್ಲೀನಾಗಿ ಅಪ್ಪರ್ ಬೇರೆ ಆ್ಯಂಗಲಿಂದ ಮತ್ತು ಲೋವರ್ ಬೇರೆ ಆ್ಯಂಗಲಿಂದ ಅಬ್ಡಾಮಿನಲ್ ಮಸಲ್ಲು ಒಂದೇ ಆಗಿದ್ದರೂ ಬೇರೆ ಆ್ಯಂಗಲ್ಸಿಂದ ಕಾನ್ಸಂಟ್ರೇಟ್ ಮಾಡಿದ್ರೆ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು. ಅದಕ್ಕೋಸ್ಕರ ಮಾರ್ನಿಂಗ್ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು. ಅದಾದಮೇಲೆ ಪ್ರತಿ ಮಸಲ್ಗೂ ಈಗ 2 ಸರಿ ಫ್ರೀಕ್ವೆನ್ಸಿ ಹಿಟ್ ಮಾಡ್ದಂಗೆ ಆಗುತ್ತೆ. ಅಷ್ಟೇ ಇವತ್ತಿಗೆಲ್ಲ ಇಷ್ಟೇ. ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್. ಮತ್ತೆ ಸಿಗ್ತೀನಿ ನಾಳೆ ನಿಮಗೆ.